ಆತ್ಮೀಯರೇ ನಮಸ್ಕಾರ. ನಾನು ಯಲ್ಲಪ್ಪ ಹೆಗಡೆ. ಇವತ್ತು ನಮ್ಮೂರಿನ ಸರ್ಕಾರಿ ಆಸ್ಪತ್ರೆ ಮುಧೋಳ ತಾಲೂಕಿನ ಮೆಟಗೂರು ಗ್ರಾಮದಲ್ಲಿ ನಿಂತ್ಕೊಂಡು ಕೆಲವು ವಿಷಯಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ನಮ್ಮೂರಿನ ಸರ್ಕಾರಿ ಆಸ್ಪತ್ರೆ 24x7 ಕಾರ್ಯನಿರ್ವಹಿಸಬೇಕಾಗಿರ್ತಕ್ಕಂಥ ಒಂದು ಸರ್ಕಾರಿ ಆಸ್ಪತ್ರೆ. ಇದು ನಮ್ಮ ಊರಿನ ಅಕ್ಕಪಕ್ಕದ 9 ಹಳ್ಳಿಗೆ ಜನರಿಗೆ ಆರೋಗ್ಯ ಸೇವೆಯನ್ನು ಒದಗಿಸಲಿಕ್ಕೆ ನಿರ್ಮಿಸಲಾಗಿರ್ತಕ್ಕಂಥ ಆಸ್ಪತ್ರೆ. ಈ ಹಿಂದೆ ಇದು 24x7 ಕಾರ್ಯನಿರ್ವಹಿಸ್ತಾ ಇತ್ತು, ಆದರೆ ಈಗ ನಿರ್ವಹಿಸ್ತಾ ಇಲ್ಲ. ಕಾರಣ ಏನಂದರೆ ಇಲ್ಲಿ ಸಿಬ್ಬಂದಿ ಕೊರತೆಯಿಂದಾಗಿ ಈ ಆಸ್ಪತ್ರೆ 24x7 ಕಾರ್ಯನಿರ್ವಹಿಸ್ತಾ ಇಲ್ಲ. ನಮ್ಮ ಕ್ಷೇತ್ರ ಮುಧೋಳ ಮೀಸಲು ಮತಕ್ಷೇತ್ರ. ಈ ಮೀಸಲು ಮತಕ್ಷೇತ್ರದ ವಿಶೇಷತೆ ಏನಂತಂದರೆ, ಯಾವುದೇ ಸರ್ಕಾರ ಬಂದರೂ ಸಹಿತ ನಮ್ಮ ಪ್ರತಿನಿಧಿಗಳು ಸರ್ಕಾರದ ಭಾಗವಾಗಿ ಮಂತ್ರಿಗಳಾಗ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಾಗ್ತಾರೆ. ಅಂಥ ಒಂದು ಮತಕ್ಷೇತ್ರದಲ್ಲಿಯೇ ಇವತ್ತು ಸಿಬ್ಬಂದಿಯ ಕೊರತೆ. ಕೇವಲ ಶಾಸಕರಾಗೋದಿಲ್ಲ, ನಮ್ಮ ಜನಪ್ರತಿನಿಧಿಗಳು ಈ ಸರ್ಕಾರದ ಭಾಗ ಆಗ್ತಾರೆ, ಮಂತ್ರಿಗಳಾಗ್ತಾರೆ. ಮಂತ್ರಿಗಳನ್ನ ಹೊಂದಿರತಕ್ಕಂಥ ಮತಕ್ಷೇತ್ರದಲ್ಲಿ ಇವತ್ತು ಸಿಬ್ಬಂದಿಯ ಕೊರತೆ. 24x7 ಕಾರ್ಯನಿರ್ವಹಿಸ್ತಾ ಇಲ್ಲ. ನಾವು ಹಲವಾರು ವಿಚಾರಗಳನ್ನ ತಮ್ಮೊಂದಿಗೆ ಅಂದರೆ, ಈಗ ರಾಜ್ಯದಲ್ಲಿ ವಿವಿಧ ಸಂಘಟನೆಗಳು, ವಿವಿಧ ಮುಖಂಡರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಬೇಕಂದ್ರೆ ಆಗ್ರಹಿಸಿ ಹಲವಾರು ಪ್ರತಿಭಟನೆಗಳಾಗಿವೆ. ಕೇಂದ್ರದಲ್ಲಿ ಸುಮಾರು 10 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ, ರಾಜ್ಯದಲ್ಲಿ 7,84,000 ಹುದ್ದೆಗಳು ಖಾಲಿ ಇದ್ದಾವೆ. ಆ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಬೇಕಂತೇಳಿ ಆಗ್ರಹ ವ್ಯಕ್ತಪಡಿಸಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಆದರೆ ಇದು ಕೇವಲ ಉದ್ಯೋಗಾಕಾಂಕ್ಷಿಗಳ ಸಮಸ್ಯೆ ಅಂತ ತಾವೆಲ್ಲ ತಿಳ್ಕೊಂಡಿರ್ಬೋದು. ನಾವು ಸಹಿತ ಡಿಸೆಂಬರ್ 1ರಂದು ಧಾರವಾಡ ಚಲೋ ಅಂತಕ್ಕಂಥ ಬೃಹತ್ ಪ್ರತಿಭಟನಾ ರ್ಯಾಲಿ ಮುಖಾಂತರ ಸರ್ಕಾರವನ್ನು ಆಗ್ರಹಿಸಿದ್ವಿ. ನಾಳೆ ಜಮಖಂಡಿಯಲ್ಲಿ ಬೃಹತ್ ಪ್ರಮಾಣದ ಹೋರಾಟವನ್ನು ಇಟ್ಕೊಂಡು ಅಲ್ಲಿಯೂ ಸಹಿತ ಉದ್ಯೋಗಾಕಾಂಕ್ಷಿಗಳು, ರೈತ ಸಂಘ, ಹಲವಾರು ಸಂಘಟನೆಗಳು ಕೂಡಿಕೊಂಡು ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ಕೇವಲ ಉದ್ಯೋಗಾಕಾಂಕ್ಷಿಗಳ ಸಮಸ್ಯೆ ಅಲ್ಲ, ನಮ್ಮೆಲ್ಲರ ಸಮಸ್ಯೆ. ನಮ್ಮೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ಇಲ್ಲ, ಪಂಚಾಯಿತಿಗಳಲ್ಲಿ ಸಿಬ್ಬಂದಿಗಳಿಲ್ಲ, ಶಾಲೆಗಳಲ್ಲಿ ಸಿಬ್ಬಂದಿ ಇಲ್ಲ, ಶಾಲಾ ಕಾಲೇಜುಗಳಲ್ಲಿ ಸಿಬ್ಬಂದಿ ಇಲ್ಲ, ತಹಸೀಲ್ದಾರ್ ಆಫೀಸ್ಗೆ ಹೋದ್ರೆ ಅಲ್ಲಿ ಸಿಬ್ಬಂದಿಗಳಿಲ್ಲ, ಎಲ್ಲ ಇಲಾಖೆಗಳಲ್ಲೂ ಸಹಿತ ಸಿಬ್ಬಂದಿಗಳಿಲ್ಲ. ಹಾಗಾಗಿ ಉತ್ತಮವಾದ ಆಡಳಿತವನ್ನು ನೀಡಲಿಕ್ಕೆ ಸರ್ಕಾರಗಳು ವಿಫಲಾಗ್ತಾ ಇದ್ದಾವೆ. ನಮಗೆ ಬೇಕಾಗಿರುವುದು ಉತ್ತಮವಾದ ಆಡಳಿತ. ಉತ್ತಮವಾದ ಆಡಳಿತವನ್ನು ಸರ್ಕಾರಗಳು ನೀಡಲಿಕ್ಕೆ ವಿಫಲರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಖಂಡಿಸಬೇಕಾಗಿದೆ ಯಾರು? ನಾವು ಇದನ್ನು ಜನಾಂದೋಲನ ಮಾಡಬೇಕಾಗಿದೆ. ಪ್ರತಿ ಹಳ್ಳಿಗಳಲ್ಲಿ, ತಾಲೂಕಾ ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಇದನ್ನು ಪ್ರಶ್ನೆಯನ್ನು ಮಾಡಬೇಕಾಗಿದೆ. ಈ ಪ್ರಶ್ನೆಗಳು ನಮ್ಮೂರಿಂದಲೇ ಪ್ರಾರಂಭ ಆಗಬೇಕಾಗಿದೆ, ನಮ್ಮ ಬೀದಿಯಿಂದಲೇ ಪ್ರಾರಂಭ ಆಗಬೇಕಾಗಿದೆ. ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡಬೇಕಾಗಿದೆ. ಉತ್ತಮ ಆಡಳಿತ ನೀಡಲಿಕ್ಕೆ ವಿಫಲರಾಗಿರ್ತಕ್ಕಂಥ ಯಾವುದೇ ಸರ್ಕಾರ ಇರ್ಬೋದು, ಆ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಹಾಗಾಗಿ ಬಂಧುಗಳೇ, ನಾವೆಲ್ಲರೂ ಸಹಿತ ಜನಾಂದೋಲನಕ್ಕೆ ಸಿದ್ಧರಾಗಬೇಕಾಗಿದೆ. ಈ ಒಂದು ಚಳವಳಿ ಇಲ್ಲಿಗೆ ನಿಲ್ಲಬಾರ್ದು. ಪ್ರತಿ ಹಂತದಲ್ಲಿ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಆಗಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಬೇಕಾಗಿದೆ. ಹಾಗಾಗಿ ನಾಳೆ ನಡೀತಕ್ಕಂಥ ಜಮಖಂಡಿಯಲ್ಲಿ ನಡೀತಕ್ಕಂಥ ಹೋರಾಟದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕಂತೇಳಿ ನಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಇನ್ನೊಂದು, ನಾವೇನು ಇವತ್ತೇ ಇಲ್ಲಿ ಬಂದಿದ್ದೀವಾ? ಇಲ್ಲ, ಈಗಾಗಲೇ ಇಲ್ಲಿ ಹಲವಾರು ಮನವಿಗಳನ್ನು ಕೊಟ್ಟಿದ್ದೀವಿ, ಪ್ರತಿಭಟನೆಗಳನ್ನ ಮಾಡಿದ್ದೀವಿ. DH ಅವ್ರಿಗೆ ಹೇಳಿದ್ದೀವಿ, TH ಅವ್ರಿಗೆ ಹೇಳಿದ್ದೀವಿ, ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಹೇಳಿದ್ದೀವಿ, ನಮ್ಮ ಶಾಸಕರಿಗೆ ಹೇಳಿದ್ದೀವಿ. ಆದರೂ ಸಹಿತ ಸಿಬ್ಬಂದಿಗಳಿಲ್ಲ. ಹಲವಾರು ಪ್ರತಿಭಟನೆಗಳನ್ನ ಮಾಡಿ ಅವ್ರಿಗೆ ಫೋನ್ ಮಾಡಿ, ನಮ್ಮ ಪಂಚಾಯತಿ ಸದಸ್ಯರಾಗಿರ್ಬೋದು ಎಲ್ಲರೂ ಸಹಿತ ಫೋನ್ ಮಾಡಿ ಹೇಳಿದ್ರು ಸಹಿತ ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಕಾರಣ ಅದಕ್ಕೆ ವ್ಯವಸ್ಥೆ ಮತ್ತು ಸರ್ಕಾರ. ಹಾಗಾಗಿ ಈ ವ್ಯವಸ್ಥೆ ಮತ್ತು ಸರ್ಕಾರವನ್ನು, ನೀತಿಗಳನ್ನು ನಾವು ಖಂಡಿಸಬೇಕಂತ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀವಿ.